ಕಾಂಗ್ರೆಸ್ ಶಾಸಕರೇ ಸಚಿವರಾಗಲು ರೆಡಿನಾ? ನಾಳೆನೇ ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ. ಸಂಸದರನ್ನ ಭೇಟಿ ಆಗ್ತೀನಿ ಅಂತಿದ್ದಾರೆ ಸಿಎಂ. ಆದರೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡುವಂತಹ ಎಲ್ಲಾ ಲಕ್ಷಣಗಳು ಇದೆ, ಸಾಧ್ಯತೆ ಇದೆ. ಕಾಂಗ್ರೆಸ್ ಶಾಸಕರೇ ಸಚಿವರಾಗೋದಕ್ಕೆ ರೆಡಿನಾ? ನಾಳೆನೇ ದೆಹಲಿಗೆ ಹೊರಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಂಸದರನ್ನ ಭೇಟಿ ಆಗ್ತೀನಿ ಅಂತಿರೋ ಸಿಎಂ ಡಿಕೆ ಶಿವಕುಮಾರ್ ಅವರು, ಆದ್ರೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ವರಿಷ್ಠರನ್ನ ಭೇಟಿ ಮಾಡ್ತಾರಂತೆ ಡಿಕೆ ಶಿವಕುಮಾರ್ ಅವರು. ಈ ಒಂದು ದೆಹಲಿ ಭೇಟಿಯ ವೇಳೆ ಕ್ಯಾಬಿನೆಟ್ ವಿಸ್ತರಣೆಗೆ ಅಂತಿಮ ಅನುಮೋದನೆ ಸಾಧ್ಯತೆ. ಬುಧವಾರವೇ ಡಿಕೆ ಸಂಪುಟಕ್ಕೆ ಹೊಸ ಸಚಿವರ ಸೇರ್ಪಡೆಯಾಗುತ್ತಾ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ. 14 ಶಾಸಕರಿಗೆ ಮೊದಲ ಬಾರಿ ಸಚಿವರಾಗುವ ಚಾನ್ಸ್ ಸಿಗುತ್ತಾ? ಇದು ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಕ್ಯಾಬಿನೆಟ್ ಪಟ್ಟಿಯಾಗಿದೆ. ಅಷ್ಟು ವೇಗದಲ್ಲಿ ಈ ಕುರಿತಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಕಾಂಗ್ರೆಸ್ ಶಾಸಕರೇ ಸಚಿವರಾಗೋದಕ್ಕೆ ರೆಡಿ ಇದ್ದೀರಾ? ಹಾಗಿದ್ರೆ ನಾಳೆನೆ ಹೊರಟಿದ್ದಾರೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು. ದೆಹಲಿ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಸಂಸದರನ್ನ ಭೇಟಿಯಾಗೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಜೊತೆಗೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ದೆಹಲಿಯ ಅಂಗಳದಲ್ಲಿ ವರಿಷ್ಠರನ್ನ ಭೇಟಿ ಮಾಡ್ತಾರಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕ್ಯಾಬಿನೆಟ್ ವಿಸ್ತರಣೆಗೆ ಅಂತಿಮ ಅನುಮೋದನೆ ಸಿಗುವ ಸಾಧ್ಯತೆಯೂ ಕೂಡ ಇದೆ. ನಾಳೆ ದೆಹಲಿಯನ್ನ ಪ್ರವಾಸ ಕೈಗೊಂಡಿರುವಂತಹ ಡಿಕೆ ಶಿವಕುಮಾರ್ ಅವರು ಬುಧವಾರವೇ ಡಿಕೆ ಸಂಪುಟಕ್ಕೆ ಹೊಸ ಸಚಿವರ ಸೇರ್ಪಡೆಯಾಗುತ್ತಾ ಅನ್ನುವಂಥದ್ದು. ಕೇವಲ 14 ಸಚಿವರು ಮಾತ್ರ ಇರುವಂಥದ್ದು ಇದೀಗ. ಹಾಗಿದ್ರೆ ಯಾರೆಲ್ಲ ಈ ಒಂದು ಡಿಕೆ ಸಂಪುಟದಲ್ಲಿ ಚಾನ್ಸ್ ಸಿಗುತ್ತೆ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಅಥಣಿ ಕ್ಷೇತ್ರದ ಲಕ್ಷ್ಮಣ್ ಸವದಿ, ಜೊತೆಗೆ RV ದೇಶಪಾಂಡೆ ಹುಳಿಯಾಳ ಕ್ಷೇತ್ರದವರು, ಇನ್ನ ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದವರಾಗಿದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದವರು. ಇತ್ತ SR ಶ್ರೀನಿವಾಸ್ ಗುಬ್ಬಿ ಶಾಸಕರಾಗಿದ್ದಾರೆ. ಅರಸೀಕೆರೆ ಶಾಸಕರಾಗಿರುವಂತಹ KM ಶಿವಲಿಂಗೇಗೌಡರು, ಇವ್ರಿಗೂ ಕೂಡ ಸಾಧ್ಯತೆ ಇದೆ. ಜೊತೆಗೆ B ಶಿವಣ್ಣ ಆನೇಕಲ್ ಕ್ಷೇತ್ರದವರಾಗಿದ್ದಾರೆ. ಜೊತೆಗೆ ಶರತ್ ಬಚ್ಚೇಗೌಡರು ಹೊಸಕೋಟೆ ಕ್ಷೇತ್ರದವರು, ಹೊಸಕೋಟೆ ವಿಧಾನಸಭಾ ಕ್ಷೇತ್ರದವರಾಗಿದ್ದಾರೆ. ಇವ್ರಿಗೂ ಕೂಡ ಸಂಪುಟದಲ್ಲಿ ಚಾನ್ಸ್ ಅಂತ ಹೇಳಲಾಗ್ತಾ ಇದೆ. ಶ್ರೀನಿವಾಸ್ ಮಾನೆ ಹಾನಗಲ್ ಕ್ಷೇತ್ರದವರಾಗಿದ್ದಾರೆ. ಹೊಸಬರಿಗೆ ಅವಕಾಶ ಅಂತ ಹೇಳಲಾಗ್ತಾ ಇರುವಂತದ್ದು. ಡಾಕ್ಟರ್ ಆರತಿ ಕೃಷ್ಣ ಪರಿಷತ್ ಸದಸ್ಯೆಯಾಗಿದ್ದಾರೆ ಪ್ರೆಸೆಂಟ್ ಈಗ. SN ನಾರಾಯಣಸ್ವಾಮಿ ಬಂಗಾರಪೇಟೆ ಶಾಸಕರು. ಜೊತೆಗೆ ವಿಜಯಾನಂದ ಕಾಶಪ್ಪನವರು ಹುನಗುಂದ ಕ್ಷೇತ್ರದವರು, ಇವರ ಹೆಸರು ಕೂಡ ಮುಂಚೂಣಿಯಲ್ಲಿರುವಂತದ್ದು. ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ ಕ್ಷೇತ್ರದವರಾಗಿದ್ದಾರೆ. ಇತ್ತ ಗಮನಿಸ್ತಾ ಹೋಗೋದಾದ್ರೆ ಬಸನಗೌಡ ದದ್ದಲ್ ರಾಯಚೂರು ಉತ್ತರ ಕ್ಷೇತ್ರದವರು, ಇವರು ಕೂಡ ಹೆಸರು ಮುಂಚೂಣಿಯಲ್ಲಿರುವಂತದ್ದು. ಡಿಕೆ ಸಂಪುಟದಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ, ಜೊತೆಗೆ ಕನೀಜ್ ಫಾತಿಮಾ ಕಲಬುರ್ಗಿ ಉತ್ತರ ಕ್ಷೇತ್ರದವರಾಗಿದ್ದಾರೆ. ಇವ್ರಿಗೂ ಕೂಡ ಸಾಧ್ಯತೆ ಇರುವಂತದ್ದು. AR ಕೃಷ್ಣಮೂರ್ತಿ ಕೊಳ್ಳೇಗಾಲ ಕ್ಷೇತ್ರದವರು. ಇನ್ನು ಮಂಜುನಾಥ್ ಭಂಡಾರಿ MLC, ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯವರು. ವಸಂತ್ ಕುಮಾರ್ MLC ಆಗಿರುವಂಥವರು ರಾಯಚೂರು ಕ್ಷೇತ್ರದವರು. ಇವರೆಲ್ಲರಿಗೂ ಕೂಡ ಈಗ ಡಿಕೆ ಸಂಪುಟದಲ್ಲಿ ಹೊಸಬರಿಗೆ ಸಾಧ್ಯತೆ, ಅಂದ್ರೆ ಸಚಿವರಾಗುವಂತಹ ಚಾನ್ಸ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲ ನಾಯಕರ ಹೆಸರುಗಳು ಮುಂಚೂಣಿಯಲ್ಲಿ ಕೇಳಿ ಬಂದಿರುವಂಥದ್ದು. ದೊಡ್ಡ ಮಟ್ಟದಲ್ಲೂ ಕೂಡ ಈಗ ಹೈಕಮಾಂಡ್ಗೂ ಈಗ ತಲೆನೋವಾಗಿರುವಂಥದ್ದು ಸಚಿವ ಸಂಪುಟ ವಿಸ್ತರಣೆ. ನಾಳೆ ದೆಹಲಿಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆದರೆ ಅವ್ರು ಹೇಳಿರುವ ಮಾಹಿತಿಯ ಪ್ರಕಾರ ನಾನು ಸಂಸದರನ್ನ ಭೇಟಿಯಾಗೋದಕ್ಕೆ ಹೋಗ್ತೀನಿ, ಅವ್ರ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ವರಿಷ್ಠರನ್ನು ಕೂಡ ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. 14 ಶಾಸಕರಿಗೆ ಮೊದಲ ಬಾರಿಗೆ ಸಚಿವರಾಗುವಂತಹ ಚಾನ್ಸ್ ಅನ್ನ ನೀಡ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ.